ನಮ್ಮ ಅಧಿಕಾರಿಗಳ ತಲೆಯಲ್ಲಿ ಮೆದುಳಿನ ಬದಲು ಲದ್ದಿ ತುಂಬಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಜ್ಞಾನ ದೇಗುಲ ಇದು, ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ವಿದ್ಯಾರ್ಥಿಗಳನ್ನು ಸ್ವಾಗತ ಮಾಡೋದು ಮದ್ಯದಂಗಡಿ. ಮೇಲೆ BCM ಹಾಸ್ಟೆಲ್ಲು, ಕೆಳಗಡೆ ಬಾರ್ ಅಂಡ್ ರೆಸ್ಟೋರೆಂಟ್. ಬೆಂಗಳೂರಿನ KR ಪುರದ ಭಟ್ರಹಳ್ಳಿಯಲ್ಲಿ ಈ ಸ್ಥಿತಿ ಇರೋದು. 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆ ಹಾಸ್ಟೆಲಲ್ಲಿ ಇದ್ದಾರೆ. ಹಾಸ್ಟೆಲ್ನ ಕೆಳಗಡೆ ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಇನ್ನು ಬಾರ್ನ ಮುಖಾಂತರವೇ ಹಾಸ್ಟೆಲ್ಗೆ ಹೋಗಬೇಕು ವಿದ್ಯಾರ್ಥಿಗಳು. ಹಗಲು ರಾತ್ರಿ ಮದ್ಯಪಾನಿಗಳು ಗಲಾಟೆ ಮಾಡ್ತಾರೆ, ಗದ್ದಲ ಇರುತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ. ವಿದ್ಯಾರ್ಥಿಗಳು ಅಲ್ಲೇ ಇರಬೇಕು, ಅಲ್ಲೇ ಹಾಸ್ಟೆಲ್ ಅವರಿಗೆ. ಯಾವ ತಲೆ ಕೆಟ್ಟ ಅಧಿಕಾರಿ ಇದಕ್ಕೆ ಕ್ಲಿಯರೆನ್ಸ್ ಕೊಟ್ಟನೋ ಗೊತ್ತಿಲ್ಲ, ಇಲ್ಲಿ ಹಾಸ್ಟೆಲ್ ಮಾಡೋದಕ್ಕೆ. ಫಸ್ಟಿಗೆ ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ. ಒಂದು ಹಾಸ್ಟೆಲ್ ಮಾಡಬೇಕಾದ್ರೆ ಬಾಡಿಗೆಗೆ ತೆಗೆದುಕೊಳ್ಳೋದಿರಬಹುದು. ಬಾಡಿಗೆಗೆ ನೀವು ಹಾಸ್ಟೆಲ್ ಮಾಡ್ತೀರಿ ಅಂತಾದ್ರೆ, ಹಿಂದುಳಿದ ವರ್ಗಗಳ ಇಲಾಖೆ ಮಾಡಬೇಕು ಅಂತಾದ್ರೆ ಯಾವುದೇ ಒಬ್ಬ ಅಧಿಕಾರಿ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಆದರೆ ಆತ ಆ ಪುಣ್ಯಾತ್ಮನ ಕಣ್ಣಿಗೆ ಇದು ಕಾಣಿಸ್ಲೇ ಇಲ್ವೋ ಏನೋ ಗೊತ್ತಿಲ್ಲ, ಅಥವಾ ದುಡ್ಡಿನ ಆಸೆಗೆ ಮಾಡ್ರಿ ಎಲ್ಲಾದರೂ ಅಂತ ಬಿಟ್ಟುಕೊಟ್ನೋ, ಮಾಡಿಕೊಳ್ಳಿ ಅಂತ ಹೇಳಿದ್ನೋ ಗೊತ್ತಿಲ್ಲ. ನೋಡ್ತಾ ಇದ್ದೀರಿ, ಇದು ಭಟ್ರಹಳ್ಳಿಯಲ್ಲಿ ಕೆಳಗಡೆ ಬಾರ್ ಅಂಡ್ ರೆಸ್ಟೋರೆಂಟ್ ಕಾಣಿಸ್ತಾ ಇದೆಯಲ್ಲ ಬೋರ್ಡು, ಮೇಲೆ ಇರೋದು ಹಾಸ್ಟೆಲ್, BCM ಹಾಸ್ಟೆಲ್. ಮಕ್ಕಳು ಹೆಂಗೆ ಅಂತಂದ್ರೆ ಇದರಲ್ಲಿ ಸ್ಟೆಪ್ ಇದೆಯಲ್ಲ, ಈ ಸ್ಟೆಪ್ ಕಾಮನ್ ಸ್ಟೆಪ್. ಅದು ಕಾಮನ್ ಸ್ಟೆಪ್ ಅನ್ನು ಹತ್ಕೊಂಡು ಬರಬೇಕು ಮೇಲಕ್ಕೆ ಹಾಸ್ಟೆಲ್ಗೆ. ಪ್ರತಿದಿನ ಗಲಾಟೆ ಗದ್ದಲ ನಡೀತಾ ಇದೆ. CL9 ಲೈಸೆನ್ಸು ಅಂದ್ರೆ ಬಾರ್ ಅಂಡ್ ರೆಸ್ಟೋರೆಂಟ್ ಲೈಸೆನ್ಸು. ರಾತ್ರಿವರೆಗೂ ಕೂಡ ವ್ಯಾಪಾರ ನಡೀತಾನೆ ಇರುತ್ತೆ ಅಲ್ಲಿ, ಅದರ ಮಧ್ಯೆ ಹಾಸ್ಟೆಲ್. ಸೊ ಈ ದುಸ್ಥಿತಿಯಲ್ಲಿ ವಿದ್ಯಾರ್ಥಿಗಳು ಅಲ್ಲಿ ವಾಸ್ತವ್ಯ ಮಾಡಬೇಕಾದಂಥ ಸ್ಥಿತಿ. ಸರ್ಕಾರ ಡ್ರಗ್ಸ್ ಮುಕ್ತ, ಮದ್ಯಪಾನ ಮುಕ್ತ ಮಾಡೋದಕ್ಕೆ ಈಗಾಗಲೇ ಹಲವು ಜಾಗೃತಿ ಅಭಿಯಾನಗಳನ್ನು ಸರ್ಕಾರ ಮತ್ತು ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದವರು ಇಡೀ ರಾಜ್ಯಾದ್ಯಂತ ಕೈಗೊಂಡಿದ್ದಾರೆ. ಆದರೆ ಇಲ್ಲಿ ಇದು ಜ್ಞಾನ ದೇಗುಲ, ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂಥ ಒಂದು ಸ್ಲೋಗನ್ಗಳನ್ನು ನಾವು ಹಾಸ್ಟೆಲ್ಗಳಾಗಿರ್ಬೋದು, ಶಾಲಾ ಕಾಲೇಜುಗಳಾಗಿರ್ಬೋದು ನೋಡಿರ್ತೀವಿ. ಆದರೆ ಇಲ್ಲೊಂದು ಸರ್ಕಾರಿ ಹಾಸ್ಟೆಲ್ನಲ್ಲಿ, BCM ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳನ್ನು ವೆಲ್ಕಮ್ ಮಾಡೋದಕ್ಕೆ ಮದ್ಯಪಾನ ವೆಲ್ಕಮ್ ಮಾಡ್ತದೆ. ಅಂದರೆ ಅವ್ರ ಮದ್ಯಪಾನವನ್ನು ನೋಡ್ಕೊಂಡು ಆ ಕಟ್ಟಡದ ಒಳಗಡೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದ್ರ ಬಗ್ಗೆ ಈಗ ವಿದ್ಯಾರ್ಥಿಗಳು ಸಾಕಷ್ಟು ಧ್ವನಿ ಎತ್ತಿದ್ದಾರೆ, ಬೇರೆ ಕಡೆ ಸ್ಥಳಾಂತರ ಮಾಡಿ ಅನ್ನುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿದ್ಯಾರ್ಥಿ ಮುಖಂಡರಾಗಿರುವಂಥ ವೆಂಕೋಬ್ ಅವರು ಇದ್ದಾರೆ. ಬನ್ನಿ ಕೇಳೋಣ. ಈಗ ನಿಮ್ಮ ಗಮನಕ್ಕೆ ಯಾವಾಗ ಬಂತು ಇದು? ಸರ್, ನಮ್ಮ ಗಮನಕ್ಕೆ ನಾವು ಒಂದು ವಾರದಿಂದ ನೋಡ್ಕೊಂಡ್ಮೇಲೆ ಇದು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರೋ ಇದು BCM ಹಾಸ್ಟೆಲ್ ತಾಲೂಕು, ಇದು KR ಪುರಂ ತಾಲೂಕು ಆಫೀಸಿಗೆ ಬರೋದು, ಇದು ಭಟ್ರಹಳ್ಳಿ ಹತ್ರ. ಇದು ನಾವು ಹೊಸದಾಗಿ ಈಗ ಹೊಸ ಮುಖ್ಯಮಂತ್ರಿ ಹೊಸ ಭರವಸೆನ ಇದು ಕಾನ್ಸೆಪ್ಟಲ್ಲಿ ನಡೀತಾ ಇದೆ. ಡ್ರಗ್ಸ್ ಮುಕ್ತ ಮತ್ತು ತಂಬಾಕು ಮುಕ್ತ ರಾಜ್ಯ ಮಾಡ್ಬೇಕಂತ ಮುಖ್ಯಮಂತ್ರಿಗಳು ಪಣ ತೊಟ್ಟಿದ್ದಾರೆ. ಆದರೆ ಈ ಅಧಿಕಾರಿಗಳಿಗೆ ಏನಾಗಿದೆ ಗೊತ್ತಿಲ್ಲ. ಈ ಮೂಲಕ ನಾವು ಕೇಳ್ಕೊಳ್ಳೋದು ಏನಂದರೆ, ಈ ಬಾರ್ ರೆಸ್ಟೋರೆಂಟಲ್ಲಿ ಈ ಸರ್ಕಾರದ ಮಾರ್ಗಸೂಚಿಗಳು, ಮಾನದಂಡಗಳು ಇದ್ದಾವೆ, ಏನಿದ್ದಾವೆ ಅನ್ನೋದು ಅಧಿಕಾರಿಗಳು ಮರ್ತಿದ್ದಾರೆ. ಅದು ಅಧಿಕಾರಿಗಳು ಮರ್ತುಬಿಟ್ಟು ಅಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರಲ್ಲೇ ಮೇಲ್ಗಡೆನೇ ಇದು ಮಾಡಿದ್ದಾರೆ. ಈಗ ಸರ್ಕಾರಿ ಕಚೇರಿಗಳಲ್ಲಿ ಇದು ನಡೆಸೋದಿಲ್ಲ, ಎಲ್ಲೇ ಬಾಡಿಗೆ ತಗೊಂಡು ನಡೆಸ್ತಾ ಇದ್ದಾರೆ. ಬೇರೆ ಕಡೆಗೆಲ್ಲ ಬೇರೆ ಕಡೆ ಇದೇ ಭಟ್ರಹಳ್ಳಿಲಿ ಯಾಕೆ ಮಾಡ್ತಾಯಿಲ್ಲ? ಇದು ಯಾರು ಹೊಣೆಗಾರರು ಇದಕ್ಕೆ? ತಾಲೂಕು ಅಧಿಕಾರಿಗಳ, ಜಿಲ್ಲಾಧಿಕಾರಿಗಳು ಯಾರು ಹೊಣೆ? ದಯಮಾಡಿ ಈ ಕೂಡಲೇ ಆ ತಾಲೂಕು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಯಾರೇ ಹೊಣೆಗಾರರಾಗಿದ್ದರು ದಯಮಾಡಿ ಈ ಕೂಡಲೇ ಸರ್ಕಾರ ಎಚ್ಚೆತ್ತು ಅವ್ರನ್ನ ಅಮಾನತು ಮಾಡಿ ವಿದ್ಯಾರ್ಥಿಗಳನ್ನು ಬೇರೆ ಕಡೆ ಕಟ್ಟಡಕ್ಕೆ ಸ್ಥಳಾಂತರ ಮಾಡಬೇಕು ಎಂಬುದು ನಮ್ಮ ಆಗ್ರಹ. ಈಗ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಂಥದ್ದು ಜಾಗ, ಅಲ್ಲಿ ಯಾವ ರೀತಿ ವಾತಾವರಣ, ಒಂದು ಒಳ್ಳೆಯ ವಾತಾವರಣ ಇರಬೇಕು ಅನ್ನುವಂಥದ್ದು. ದಿನ ಬೆಳಗಾದರೆ ಮದ್ಯಪಾನವನ್ನು ನೋಡ್ಕೊಂಡು ಹೋಗುವಂಥದ್ದು, ಸಂಜೆ ಆದರೆ ಗಲಾಟೆ ಆಗುವಂಥದ್ದು. ಸ್ಥಳದಲ್ಲಿ ಈಗ ವಿದ್ಯಾರ್ಥಿಗಳು ಯಾವ ರೀತಿ ಶಿಕ್ಷಣಕ್ಕೆ ತೊಂದರೆ ಆಗ್ತಾ ಇದೆ? ಸರ್, ಶಿಕ್ಷಣಕ್ಕೆ ಮೊದಲು ಮೂಲಭೂತ ಸೌಕರ್ಯಕ್ಕೆ ಮೊದಲು ಹಾಸ್ಟೆಲ್ ವ್ಯವಸ್ಥೆ ಬೇಕಂತ ನಾವೆಲ್ಲರೂ ಆಗ್ರಹ ಮಾಡಿ, ಸಾವಿರಾರು ವಿದ್ಯಾರ್ಥಿಗಳು ಸಾವಿರಾರು ಮೂಲೆಯಿಂದ, ರಾಜ್ಯದ ಮೂಲೆಗಳಿಂದ ಬಂದು ಇಲ್ಲಿ ಕಲಿತಾ ಇದ್ದಾರೆ, ಹೊರ ರಾಜ್ಯದಿಂದ ಬಂದಿದ್ದಾರೆ. ಅದೇ ರೀತಿ ಈಗ ಕಟ್ಟಡಗಳಲ್ಲಿ ಈ ಥರ ಮದ್ಯಪಾನ ಇದ್ರ ಕಟ್ಟಡದಲ್ಲಿ ಇದನ್ನು ಮಾಡಿದರೆ, ಒಂದೇ ಕಟ್ಟಡದಲ್ಲಿದ್ದರೆ ಇದು ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಕುಂಠಿತವಾಗುತ್ತೆ. ಈಗ ಮುಖ್ಯಮಂತ್ರಿಗಳು ಎಚ್ಚೆತ್ತು ಸುಮಾರು ಸಲ ಸಭೆಗಳನ್ನು ಮಾಡಿದ್ದಾರೆ, ಸುಮಾರು ಸಲ ಇದು ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಿದ್ದಾರೆ. ಆದರೆ ಅಧಿಕಾರಿಗಳು ಇದಕ್ಕೆ ಯಾವುದೇ ಇಲ್ಲ. ಅಧಿಕಾರಿಗಳು ತಾವು ಬಂದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಕೂಡಲೇ ಈಗ ಇದಕ್ಕೆ ಯಾರು ಹೊಣೆಗಾರನಂತ ಪತ್ತೆ ಹಚ್ಚಿ ಸರ್ಕಾರ ಈ ಕೂಡಲೇ ಅವರ ಜಿಲ್ಲಾಧಿಕಾರಿಗಳಾಗೋದು, ತಾಲೂಕು ಅಧಿಕಾರಿಗಳು ಇವ್ರನ್ನ ಇದು ಮಾಡಬೇಕು. ಇಲ್ಲಾಂದರೆ ನಾವು ಇದರ ವಿರುದ್ಧ ಹೋರಾಟ ಮಾಡ್ತೀವಿ. ಇದು ವಿದ್ಯಾರ್ಥಿ ಮುಖಂಡರಾಗಿರೋಂಥ ವೆಂಕೋಬರ ಮಾತು. ಏನಂತಂದರೆ ಹಾಸ್ಟೆಲ್ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಾಸವಿದ್ದಾರೆ. ಆದರೆ ವಿದ್ಯಾರ್ಥಿಗಳು ಈ ಒಂದು ಹಾಸ್ಟೆಲ್ನಲ್ಲಿ ಕಳೆದ 2 ವರ್ಷಗಳಿಂದ ಈ ಒಂದು ಹಾಸ್ಟೆಲ್ನಲ್ಲಿ ವಾಸವಿದ್ದರೂ ಕೂಡ, ಆದರೆ ಕಳೆದ 2-3 ತಿಂಗಳಿಂದ ಈ ಒಂದು ಬಾರ್ ಶುರುವಾಗಿದೆ. ಆದರೆ ಬಾರ್ ಶುರುವಾದ ನಂತರ ಅದನ್ನು ಹಾಸ್ಟೆಲನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕಾಗಿತ್ತು. ಆದರೆ ಅಧಿಕಾರಿಗಳು ಇನ್ನೂ ಕೂಡ, ವಾರ್ಡನ್ ಆಗಲಿ ಅಧಿಕಾರಿಗಳಾಗಲಿ ಇನ್ನೂ ಕೂಡ ಅದನ್ನು ಸ್ಥಳಾಂತರಕ್ಕೆ ಇನ್ನೂ ಮುಂದಾಗ್ತಾ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಆದಷ್ಟು ಬೇಗ ಇದನ್ನು
ಸ್ಥಳಾಂತರ ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಂದೀಶ್ ಮಲ್ಲೇನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.